ಹಲೋ, ನೀನು ಬಂದಿದ್ರೆ ಚೆನ್ನಾಗಿತ್ತು. ಹಾ ಹೌದು, ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನೀನೇ ಮಿಸ್ ಮಾಡ್ಕೊಂಡೆ. ನಾವೆಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ರೂ ಎಷ್ಟು ಮಜಾ ಮಾಡಿದ್ವಿ ಗೊತ್ತಾ? ಮುಂದಿನ ಸಲ ಆದ್ರೂ ಮಿಸ್ ಮಾಡದೆ ಬರಬೇಕು. ಓಕೆ, ಮತ್ತೆ ಬಾಯ್. ಡೋರ್ ತೆಗ್ದಾಯ್ತಲ್ಲ, ಇಲ್ಯಾಕೆ ನಿಂತ್ಕೊಂಡಿದ್ಯಾ? ಹೋಗ್ ಮಲ್ಕೋ. ಅತ್ತೆ, ನಾನ್ ಮಲ್ಗೋದ್ ಹಾಗಿರ್ಲಿ, ನೀವೇನು ಇಷ್ಟು ಲೇಟಾಗಿ ಬರ್ತಿದ್ದೀರಾ? ಇಲ್ಲಿವರೆಗೂ ನಿಮ್ಮ ಮಾವನೇ ನನ್ನ ಈ ಪ್ರಶ್ನೆ ಕೇಳಿಲ್ಲ. ನೀನೇನ್ ಪ್ರಶ್ನೆ ಮಾಡ್ತಿದ್ಯಾ? ಪ್ರಶ್ನೆ ಮಾಡ್ತಿಲ್ಲ ಅತ್ತೆ. ಪಾರ್ಟಿ ಹೆಸರಲ್ಲಿ ಹೊರಗಡೆ ಹೋಗಿ ಈ ಥರ ಅರ್ಧ ರಾತ್ರಿಲ್ ಮನೆಗೆ ಬಂದು ಮಾವನವ್ರ ಮರ್ಯಾದೆನ ಹಾಳು ಮಾಡಬೇಡಿ ಅಂತ ಹೇಳ್ತಿದ್ದೀನಿ. ನೀನು ಈ ಮನೆ ಸೊಸೆ. ನಿನ್ನ ಅಧಿಕಾರನ ನನ್ ಮೇಲೆ ತೋರಿಸ್ಬೋದು ಅಂತ ಅನ್ಕೋಬೇಡ. ಒಳ್ಳೆ ವಿಷಯ ಹೇಳಕ್ಕೆ ವಯಸ್ಸು ಸ್ಥಾನಮಾನದ ಜೊತೆ ಸಂಬಂಧ ಇಲ್ಲ ಅತ್ತೆ. ಯಾರಾದ್ರೂ ಹೇಳ್ಬೋದು. ಏನು ಜಾಸ್ತಿ ಮಾತಾಡ್ತಿದ್ಯಾ? ನಿನ್ ಹದ್ಬಸ್ತಲ್ಲಿ ನೀನಿರು. ಅವಳ ಮೇಲೆ ಯಾಕೆ ಹಾಕುಗಾಡ್ತಿದ್ಯಾ? ಈ ತರ ರಾತ್ರಿ ಎಲ್ಲ ಹೊರಗಡೆ ಸುತ್ತೋದು ಒಳ್ಳೇದಲ್ಲ ಅಂತಿದ್ದಾಳೆ. ಅದು ತಪ್ಪೇನಾ? ನನ್ ದೃಷ್ಟಿಲ್ ತಪ್ಪೆ. ನನ್ ಬಗ್ಗೆ, ನನ್ ಲೈಫ್ ಸ್ಟೈಲ್ ಬಗ್ಗೆ, ಹಾಬೀಸ್ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಲ್ವ ಚಿಕ್ಕಮ್ಮ? ಸ್ವಲ್ಪ ಇವಳಿಗೆ ಅರ್ಥ ಆಗೋಗಿ ಹೇಳು. ಅಜ್ಜಿ, ಅತ್ತೆ ಹೀಗ್ ನಡ್ಕೋತಿದ್ರು ಮಾವ ಏನು ಅನ್ನಲ್ವಾ? ನಾಯಿ ಬಾಲ ಡೊಂಕು ಅಂತ ಗಾದೆನೇ ಇದೆಯಲ್ಲೇ. ಅಳಿಯಂದ್ರು ತಾನೇ ಏನ್ ಮಾಡ್ತಾರೆ? ದುಡ್ಡಿನ ಮದ ಬಂದು ಸುನಂದಗೆ ಕಣ್ಣು ನೆತ್ತಿಗೇರಿ ಗಂಡನ್ ಮಾತು ಕೇಳೋದೇ ಬಿಟ್ಬಿಟ್ಟಿದ್ದಾಳೆ. ನೂಲಿನ ತರ ಸೀರೆ, ತಾಯಿ ತರ ಮಗಳು ಅಂದ ಹಾಗೆ ಆ ತಾಯಿ ನೋಡಿ ಮಗಳು ಅದೇ ದಾರಿ ಹಿಡಿದ್ಬಿಟ್ಲು. ಇನ್ನು ನಿನ್ ಗಂಡ ಇದಾನಲ್ಲ, ಹೆತ್ತ ತಾಯಿ ಇಲ್ದೇ ಇರೋದ್ರಿಂದ ಈ ತರ ಆಗಿದ್ದಾನೆ. ಅದು ಕರೆಕ್ಟ್ ಅಲ್ವಲ್ಲ ಅಜ್ಜಿ? ಕರೆಕ್ಟ್ ಅಂತೂ ಅಲ್ಲ. ಇಲ್ಲಿವರೆಗೂ ಒಳ್ಳೇದು ಕೆಟ್ಟದ್ದು ಹೇಳ್ಕೊಡೋರು ಯಾರೂ ಇರಲಿಲ್ಲ. ಈಗ ನೀನ್ ಬಂದಿದ್ಯಲ್ಲ, ಎಲ್ಲ ನೀನೇ ಬದಲಾಯಿಸ್ಬೇಕು. ನಾನಾ? ನೀನೇ ಕಣೆ. ನಿನ್ಗೇನ್ ಕಮ್ಮಿ? ನಿಂಗೆ ಚಾಲಾಕಿತನನೂ ಇದೆ, ಸಾಕಾಗೋಷ್ಟು ಬುದ್ಧಿನೂ ಇದೆ, ಸಮಸ್ಯೆಗೆ ಪರಿಹಾರ ಹುಡುಕೋ ಸಾಮರ್ಥ್ಯನೂ ಇದೆ. ಇವರೆಲ್ರೂ ಸರಿಯಾದ ದಾರಿಗೆ ನೀನೇ ತರಬೇಕು. ಅಜ್ಜಿ, ನಿನ್ನ ನುಗ್ಗೆ ಮರ ಹತ್ತಿಸ್ತಿದ್ಯಾ ಅಲ್ವಾ? ನಿನ್ನ ನುಗ್ಗೆ ಮರ ಹತ್ಸಿ ನಾನೇನ್ ಮಾಡ್ಲೆ? ನುಗ್ಗೆ ಮರ ಹತ್ತಿರೋ ಈ ಮನೆಯವ್ರನ್ನೆಲ್ಲ ಕೆಳಗ್ ಬೀಳ್ದಿರೋ ತರ ಕಾಪಾಡು ಅಂತೀನಿ. ನನ್ ಸಪೋರ್ಟ್ ಯಾವಾಗ್ಲೂ ನಿನ್ ಕಡೆನೇ ಇರುತ್ತೆ. ನೀನ್ ನನ್ ಸಪೋರ್ಟ್ ಕೊಡ್ತೀಯಾ ಅಂದ್ರೆ ನೋಡ್ತಾ ಇರೋ ಅಜ್ಜಿ, ಒಬ್ಬೊಬ್ರು ಹೇಗ್ ಬದಲಾಯಿಸ್ತೀನಿ. ಮುದ್ದು ಬಂಗಾರ. ಅತ್ತೆ, ಅತ್ತೆ, ಕಾಫಿ ಅಲ್ಲಿಟ್ಟು ಹೋಗು. ಚಿಕ್ಕಮ್ಮ ಅವರೇ, ರಾಧಮ್ಮ, ತಾಯಿ ಮಗು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರಮ್ಮ. ನಿಮ್ಗೇನು ಸಮಸ್ಯೆ ಇಲ್ಲ ತಾನೇ? ಏನೂ ಇಲ್ಲ ಮೇಡಮ್. ನಿಮ್ ದಯೆಯಿಂದ ಬದುಕ್ಬಿಟ್ಲಮ್ಮ. ನಂದೇನಿದೆ ರಾಧಮ್ಮ, ಭಗವಂತನ ಆಶೀರ್ವಾದ. ಹಾಗನ್ಬೇಡಿ ಅಮ್ಮ. ನೀವು ನೆನ್ನೆ ಟೈಮಿಗೆ ಬಂದು ನನ್ನ ಸೊಸೆಗೆ ಹೆರಿಗೆ ಮಾಡಿಸ್ದೆ ಹೋಗಿದ್ರೆ ತಾಯಿ, ಹೊಟ್ಟೆಲಿರೋ ಮಗು ಇಬ್ರು ಜೀವಂತವಾಗಿರ್ತಾ ಇರ್ಲಿಲ್ಲಮ್ಮ.
ಚಿಕ್ಕಮ್ಮ ಅವ್ರ ಹುಡ್ದಬ್ಬ ಇದ್ರು ಕೂಡ ನೀವು ಆಸ್ಪತ್ರೆಗೆ ಬಂದು ಎಳೆ ಮಗುಗೆ ಉಸಿರು ಬಸ್ದು ಈ ಭೂಮಿ ಕರ್ಕೊಂಬಂದ್ರಿ. ಕೈ ಎತ್ತಿ ನಮಸ್ಕಾರ ಮಾಡೋದ್ ಬಿಟ್ರೆ ನಿಮ್ ಋಣನ್ ಯಾವತ್ತೂ ತೀರ್ಸಕ್ಕಾಗಲ್ಲಮ್ಮ. ಅಂಥ ದೊಡ್ಡ ಮಾತೆಲ್ಲ ಯಾಕೆ ರಾಧಮ್ಮ? ಎಳೆ ಮಕ್ಕಳಿಗೆ ಕಾಮಾಲೆ ಇರುತ್ತೆ. ಹಾ, ಡೈಲಿ ಎದ್ದ ತಕ್ಷಣ ಅರ್ಧ ಗಂಟೆ ಎಳೆ ಬಿಸಿಲಲ್ಲಿ ಕೂಡ್ಸಿ. ಆಯ್ತಮ್ಮ. ತಾಯಿ ಹಾಲೇ ಕೊಡ್ಬೇಕು. ಸರಿನಮ್ಮ. ಟೈಮ್ಗೆ ವ್ಯಾಕ್ಸಿನ್ ಹಾಕಿಸ್ತೀರಿ. ಹಾಗೆ ಮಾಡ್ತೀನಮ್ಮ. ಅಮ್ಮವ್ರೆ, ನಿಮ್ ಥರನೇ ನಿಮ್ ಸೊಸೆಗೂ ಕೂಡ ದೊಡ್ಡ ಮನ್ಸಮ್ಮ. ನನ್ ಸೊಸೆಗೆ ಹೊಟ್ಟೆಲಿದ್ ಮಗು ಅಡ್ಡ ತಿರುಗ್ದಾಗ ಚಿಕ್ಕಮ್ಮವರೇ ಬಂದು ಹೆರಿಗೆ ಮಾಡಿಸಿದ್ರು. ಚಿಕ್ಕಮ್ಮವ್ರೆ, ಮಗುಗ್ ಆಶೀರ್ವಾದ ಮಾಡಿ ನೀವೇ ಹೆಸರಿಡ್ಬೇಕು. ಇವಾಗ್ಲೇ ಹೆಸರಿಡ್ತೀನಿ. ಹೇಳಿ ಅಮ್ಮ. ಸದ್ಗುಣಕ್ಕೂ ಸಂಸ್ಕಾರಕ್ಕೂ ಹೆಸರಾಗಿರೋ ನಮ್ಮ ಅತ್ತೆ ಹೆಸರನ್ನೇ ಪಾಪುಗೂ ಇಡಿ. ಶಕುಂತಲಾ ಅಂತ. ನಡಿ ಅಮ್ಮವ್ರೆ, ನನ್ ಮೊಮ್ಮಗಳಿಗೆ ನೀವೇ ಕೈಯಾರೆ ಆಶೀರ್ವಾದ ಮಾಡಿ. ನೂರು ಕಾಲ ಆಯುರಾರೋಗ್ಯದಿಂದ ಸುಖವಾಗಿ ಬಾಳು. ಬರ್ತೀವಿ ಅಮ್ಮವ್ರೆ. ಆಯ್ತಮ್ಮ. ಬರ್ತೀವಮ್ಮ. ನಡಿ. ಅಮ್ಮ ರಾಧಿಕಾ, ನಾನು ಹುಟ್ಟಿದಬ್ಬ ಮಾಡುವಾಗ ನೀನಿರ್ಲಿಲ್ಲ ಅಂತ ಆವೇಶ ಪಟ್ನೆ ಹೊರತು ಒಂದು ಮಗು ಪ್ರಾಣ ಉಳ್ಸಕ್ ಹೋಗಿದ್ಯಾ ಅಂತ ನಾನು ಯೋಚನೆನೇ ಮಾಡ್ಲಿಲ್ಲ. ನೀನ್ ಹೇಳಕ್ ಪ್ರಯತ್ನ ಪಟ್ರು ಕೂಡ ನಾನೇ ಅಡ್ಡ ಬಂದು ನಿನ್ನ ಏನೇನೋ ಬೈದ್ಬಿಟ್ಟೆ. ನಾನ್ ಜೀವನ ಪೂರ್ತಿ ಮರೀದೇ ಇರೋ ತರ 100 ಕಾಲ ನೆನಪಿಡುವಂತ ಉಡುಗೊರೆ ಕೊಟ್ಟಿದ್ಯಾ. ನಾನೇನಾದ್ರೂ ನಿನ್ ಮನ್ಸನ್ನು ನೋಯಿಸಿದ್ರೆ ನನ್ನ ಕ್ಷಮಿಸ್ಬಿಡಮ್ಮ. ಅತ್ತೆ, ಕ್ಷಮಾಪಣೆ ಕೇಳಿ ಮಗಳ ಸ್ಥಾನದಿಂದ ಸೊಸೆ ಸ್ಥಾನಕ್ಕೆ ಇಳಿಸ್ಬೇಡಿ. ನಿಮ್ ಘನತೆ ಗೌರವನ ನೀವೇ ಕಡಿಮೆ ಮಾಡ್ಕೋಬೇಡಿ.
ರಾಧಿಕಾ ಬಗ್ಗೆ ಅತ್ತೆಗ್ ಬಂದಿದ್ದ ಅಭಿಪ್ರಾಯದಿಂದ, ಭಾವಗ್ ಬಂದಿದ್ದ ಕೋಪದಿಂದ ಅವರಿಬ್ರ ಮಧ್ಯೆ ಅಡ್ಡಗೋಡೆ ಕಟ್ಟಿ ಇನ್ ಯಾವತ್ತೂ ಹತ್ರ ಆಗ್ದಿರೋ ತರ ಮಾಡೋಣ ಅಂದ್ರೆ ಸೀನ್ ಎಲ್ಲ ರಿವರ್ಸ್ ಆಗೋಯ್ತಮ್ಮ. ನಮ್ ಸಂತೋಷ ಬೇಸಿಗೆ ಕಾಲದಲ್ಲಿ ಬಂದ್ ಹೋಗೋ ತುಂತುರು ಮಳೆ ತರ ಆಗೋಗಿದೆ. ನಾವು ಗೆದ್ವಿ ಅಂತ ಬೀಗೋದ್ರೊಳಗೆ ಸೋಲು ಕೇಕೆ ಹಾಕಿ ನಗ್ತಿದೆ. ಪ್ರತಿ ಸಲನೂ ನಮ್ ಕೋರ್ಟಲ್ಲಿದ್ದ ಬಾಲು ರಾಧಿಕಾ ಕೋರ್ಟ್ ಹೊರಟೋಗಿದೆ. ಸದ್ಗುಣಕ್ಕೂ ಸಂಸ್ಕಾರಕ್ಕೂ ಹೆಸರಾಗಿರೋ ನಮ್ಮ ಅತ್ತೆ ಹೆಸರನ್ನೇ ಪಾಪುಗೂ ಇಡಿ, ಶಕುಂತಲಾ ಅಂತ. ಈಗಾಗ್ಲೇ ನಿನ್ನಿಂದ ನಮ್ಮಮ್ಮ ಕುಗ್ಗೋಗಿದ್ದಾರೆ. ಹುಟ್ಟಿದ ಹಬ್ಬದ ದಿನ ನಮ್ಮಮ್ಮ ಕಣ್ಣೀರ್ ಹಾಕೋ ಥರ ಮಾಡ್ಬಿಟ್ಟೆ. ಸಾಕು ರಾಧಿಕಾ, ನಿನ್ನಿಂದ ಆಗಿರೋ ಡಿಸ್ಟರ್ಬೆನ್ಸ್ ಸಾಕು. ನಮ್ಮ ಕುಟುಂಬದ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡೋ ರಾಧಿಕಾನ ನಾನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ? ಕೈಲಾಶ್ ಅವರೇ, ಕಾಫಿ. ಕಾಫಿ ತಗೊಳ್ಳಿ. ಸಾರಿ ರಾಧಿಕಾ. ಸಾರಿನಾ? ಯಾಕೆ ರೀ? ಆವೇಶ ವಿವೇಕನ ಕೊಂದಾಕಿ ಸಂಬಂಧಗಳನ್ನು ಮುರಿದಾಕುತ್ತೆ. ತಾಳ್ಮೆ ವಾಸ್ತವನ ಅರ್ಥ ಮಾಡಿಸಿ ಸಂಬಂಧನ ಗಟ್ಟಿ ಮಾಡುತ್ತೆ. ನೀನೇನು ಅಂತ ನನಗೆ ಗೊತ್ತು, ನಿನ್ನ ಮನಸ್ಸು ಎಂಥದ್ದು ಅಂತನೂ ಗೊತ್ತು. ಆದರೂ ಕೂಡ ತಾಳ್ಮೆ ಕಳ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ. ಇದರಲ್ಲಿ ನಿಮ್ ತಪ್ಪೇನಿದೆ ರೀ? ನಿಮ್ ಸ್ಥಾನದಲ್ಲಿ ಯಾರೇ ಇದ್ದಿದ್ರು ಹಾಗೆ ನಡ್ಕೋತಿದ್ರು. ನಿನ್ ಥರ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿತ್ವ ಇದ್ರೆ ಗಂಡ ಹೆಂಡತಿ ಮಧ್ಯದಲ್ಲಿ ಅಪಾರ್ಥಕ್ಕೆ ಜಾಗನೇ ಇರಲ್ಲ. ನನ್ನ ಕ್ಷಮಿಸು ರಾಧಿಕಾ. ಕೈಲಾಶ್ ಅವರೇ, ನೀವ್ ಹೇಳಿದ ಮಾತನ್ನ ನೀವೇ ಮರಿತಾ ಇದ್ದೀರಾ. ಯಾವ ಮಾತು? ನಮ್ಮಿಬ್ರಲ್ಲಿ ಯಾರಿಗೆ ಕ್ಷಮಾಪಣೆ ಹೇಳೋ ಪರಿಸ್ಥಿತಿ ಬಂದ್ರೂನು ನಮ್ಮಿಬ್ರ ಮಧ್ಯೆ ಗ್ಯಾಪ್ ಬೆಳ್ದಾಗ ಮಾತ್ರನೇ ಅಂತ ನೀವ್ ನನಗ್ ಹೇಳಿದ್ರಿ. ಇನ್ಯಾವತ್ತೂ ಸಾರಿ ಹೇಳ್ಬಾರ್ದು ಅಂತ ನನ್ನ ಹತ್ರ ಮಾತ್ ಬೇರೆ ತಗೊಂಡಿದ್ರಿ. ನಮ್ಮ ಮಧ್ಯೆ ಗ್ಯಾಪ್ ಬೆಳೆಯೋ ಪರಿಸ್ಥಿತಿ ನಿಮ್ಮಿಂದ ಬರಲ್ಲ ಬಿಡಿ. ನೀವ್ ಯಾವತ್ತೂ ನನಗ್ ಸಾರಿ ಹೇಳ್ಬಾರ್ದು. ಸರಿ ರಾಧಿಕಾ, ಸಾರಿ ಹೇಳಲ್ಲ ಅಂತ ನಾನು ನಿಂಗೆ ಮಾತು ಕೊಡ್ತಿದ್ದೀನಿ. ಓಕೆ? ಇನ್ಯಾವತ್ತು ಅವಶ್ಯಕತೆ ಇಲ್ಲದೆ ಒಂದು ಸಲನೂ ನಿನ್ನ ಬೈಯಲ್ಲ. ನಾವಿಬ್ರು ಬೇರೆ ಬೇರೆ ಅಲ್ಲ ರೀ. ನೀವೊಂದ್ ವೇಳೆ ಬೈದ್ರೂ ಕೂಡ ಅದ್ರ ಹಿಂದೆ ಇರೋ ಕಾರಣನ ಅರ್ಥ ಮಾಡ್ಕೋತೀನಿ ಹೊರತು ನಿಮ್ಮನ್ನ ಯಾವತ್ತೂ ತಪ್ಪು ತಿಳ್ಕೊಳ್ಳಲ್ಲ. ರಂಗಮ್ಮ, ಕಾಫಿ ತಗೊಂಬಾ. ರಂಗಮ್ಮ, ಕಾಫಿ ಯಾರಿಗೆ? ಅಮ್ಮವ್ರಿ ಕಣಮ್ಮ. ಏನು ಬೇಡ, ಅಲ್ಲೇ ಇಟ್ಟು ಹೋಗಿ ಕೆಲಸ ನೋಡ್ಕೊ. ಅದ್ ಹಾಗಲ್ಲಮ್ಮ. ಹೇಳ್ದಷ್ಟು ಮಾಡು ರಂಗಮ್ಮ. ರಂಗಮ್ಮ, 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 ರಂಗಮ್ಮ.
ಕಾಫಿ ತಗೊಂಬ ಅಂದ್ರೆ ಯಾಕೆ ತರ್ಲಿಲ್ಲ? ಹೇಳು, ನಿನ್ನೆ ಕೇಳ್ತಿರೋದು. ಕೇಳ್ತಾನೆ ಇದ್ರು ಉತ್ತರ ಕೊಡದೆ ನಿಂತಿದ್ಯಲ್ಲ, ನಿನ್ನೆ ಕೇಳ್ತಿರೋದು ಹೇಳು. ನಾನೇ ಬೇಡ ಅಂದಿದ್ದು. ನಿಂದು ತುಂಬಾ ಜಾಸ್ತಿ ಆಯ್ತು ಪ್ರಿಯಾ. ನೀವ್ ಕರೆಕ್ಟ್ ಆಗಿದ್ದಿದ್ರೆ ನಾನು ಸುಮ್ನಿರ್ತಿದ್ದೆ. ಕೆಲ್ಸದವ್ರ ಕೈಲಿ ಯಾಕೆ, ನನ್ ಕೈಯಾರೆ ನಾನೇ ಕಾಫಿ ಕೊಡ್ತಿದ್ದೆ. ಜೊತೆಲಿ ಒಬ್ಬ ಸೊಸೆ ಮಾಡ್ಬೇಕಿರೋ ಸೇವೆ ಎಲ್ಲ ಮಾಡ್ತಿದ್ದೆ. ನೀವ್ ಹಾಗಿಲ್ಲ ಅಂತಾನೆ ನಾನ್ ಹೀಗ್ ಮಾಡ್ತಿದ್ದೀನಿ. ನನ್ನ ಹೆಂಡತಿಗೆ ಸರಿಯಾದ ಸೊಸೆನೆ ಸಿಕ್ಕಿದಾಳೆ. ಈ ತಲೆಹರಟೆ ಸುಮ್ಮನಿರೋದು ಬಿಟ್ಟು ಆ ಹುಚ್ಚಮ್ಮನ್ ಕೆಣಕ್ತಿದ್ದಾಳಲ್ಲ. ನಾನ್ ಹೇಗಿರ್ಬೇಕು ಅಂತ ತೀರ್ಮಾನ ಮಾಡಕ್ ನೀನ್ ಯಾರು? ಈ ಮನೆ ಸೊಸೆ ನಾನು. ನಾನು ನಿನ್ನ ಅತ್ತೆ. ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ ಬರ್ಬೇಡ. ನೀವ್ ಅತ್ತೆ ತರ ನಡ್ಕೋತಿದ್ದೀರಾ? ಮಾವ್ನವ್ರಿಗೆ ತಕ್ಕಾದ ಹೆಂಡತಿ ತರ ಅಟ್ಲೀಸ್ಟ್ ಬದುಕ್ತಿದ್ದೀರಾ? ಮನೆಗ್ ದೊಡ್ಡವ್ರ ತರ ನಡ್ಕೋತಿದ್ದೀರಾ? ಅದ್ಯಾವ್ದು ಮಾಡ್ತಿಲ್ವೇ? ದೊಡ್ಡವ್ರನ್ನ ಆದರ್ಶವಾಗಿ ಇಟ್ಕೊಂಡೆ ಮಕ್ಳ ವ್ಯಕ್ತಿತ್ವ ಬೆಳೆಯುತ್ತೆ ಅನ್ನೋದು ಗೊತ್ತಿರ್ಲಿ. ಪರವಾಗಿಲ್ವೇ, ಚೂಪಾಗೆ ಚುಚ್ತಾ ಇದ್ದಾಳೆ. ನಂಗಿಷ್ಟ ಬಂದಾಗಿರೋ ಹಕ್ಕು ನಂಗಿಲ್ಲ ಅಂತ್ಯಾ? ಖಂಡಿತ ಇದೆ, ಆದ್ರೆ ಅದು ಈ ಕುಟುಂಬದ ಗೌರವಕ್ಕೆ ಭಂಗ ತರದಿರೋವರೆಗಷ್ಟೇ. ಕುಟುಂಬ ಅಂದ್ರೆ 5 ಬೆರಳು ಗಟ್ಟಿಯಾಗಿ ಹಿಡ್ದಿರೋ ಮುಷ್ಟಿ ತರ ಇರ್ಬೇಕೆ ಹೊರತು ಒಂದೊಂದ್ ಬೆರಳು ಒಂದೊಂದ್ ಕಡೆ ಬಿಡ್ಬಿಡಿಯಾಗಿರ್ಬಾರ್ದು. ಪಾರ್ಟಿ ಮಾಡೋದು ತಪ್ಪಲ್ಲ, ಆದ್ರೆ ಸಮಯ ನೋಡ್ಕೊಂಡು ಪಾರ್ಟಿ ಮಾಡಿದ್ರೆ ಅದರಿಂದ ಯಾರಿಗೂ ತೊಂದರೆ ಆಗಲ್ಲ. ನಿಮ್ಮ ಮರ್ಯಾದೆನೂ ಉಳಿಯುತ್ತೆ. ನೀನೇನ್ ನನಗೆ ನೀತಿ ಪಾಠ ಹೇಳಕ್ ಬರ್ಬೇಡ. ನಿನ್ ಹದ್ಬಸ್ತಲ್ ನೀನಿರು. ಸುನಂದ, ಕೊನೆಗೆ ಸೊಸೆ ಕೈಲೂ ಹೇಳಿಸ್ಕೊತಿದ್ಯಾ ಅಂದ್ರೆ ಯಾವ ಮಟ್ಟಕ್ಕೆ ಇಳಿದು ಬಿಟ್ಟಿದ್ಯಾ ಅಂತ ಒಂದ್ಸಲ ಯೋಚನೆ ಮಾಡು. ಅಷ್ಟೊಂದು ಯೋಚನೆ ಮಾಡೋಳಾಗಿದ್ರೆ ಹದ್ದು ಪದ್ದು ಇಲ್ಲದೆ ಯಾಕಿರ್ತಿದ್ಲು? ಲಕ್ಷಣವಾಗಿ ಮನೆ ನೋಡ್ಕೊಂಡಿರ್ತಿದ್ಲು. ಏನು, ನೀವೆಲ್ಲ ಪ್ರಿಯಾಗ್ ಸಪೋರ್ಟಾ? ನೀವೆಲ್ಲ ಒಂದಾದ್ರೂ ಸರಿ, ನಾನು ಹೀಗೆ ಇರ್ತೀನಿ. ನೋಡಿ ಅತ್ತೆ, ಗ್ರೂಪ್ ಕಟ್ಕೊಂಡು ಕುತಂತ್ರ ಮಾಡೋದಿಕ್ಕೆ ಇದು ಪಾರ್ಟಿ ಅಲ್ಲ. ನೀವು ಹದ್ಬಸ್ತಲ್ಲಿರೋ ಒಂದು ಮಾತ್ರಕ್ಕೆ ನಾನು ಸುಮ್ಮನಿರ್ತೀನಿ ಅಂದ್ಕೋಬೇಡಿ. ಪ್ರಿಯಾ ಇಲ್ಲಿ ಏನಾದ್ರೂ ಅಂದ್ಕೊಂಡ್ರೆ ಸಾಧಿಸೋವರೆಗೂ ನಿದ್ದೆ ಮಾಡಲ್ಲ. ನಿಮ್ಮನ್ನ ವಾಸ್ತವಕ್ಕೆ ಕರ್ಕೊಂಡು ಬಂದು ನಿಮ್ ಜವಾಬ್ದಾರಿ ಅರ್ಥ ಮಾಡಿಸ್ತೀನಿ. ಎಷ್ಟ್ ಜನ್ಮ ಎತ್ತಿದ್ರು ಅದ್ ನಿನ್ ಕೈಯಲ್ಲಾಗಲ್ಲ.